ನಾನು ಮೊನ್ನೆ ಕೂಡ ಹೇಳಿದೆ, ಮಾನ್ಯ ಸಚಿವರೇ ಮೊನ್ನೆ ಕೂಡ ಹೇಳಿದೆ, ರೈನ್ ಗೇಜ್ ಎಕ್ವಿಪ್ಮೆಂಟ್ಗಳು ಮೋರ್ ದೆನ್ 50% ನಾಶ ಆಗಿದಾವೆ. ಒಂದೊಂದು ಪಂಚಾಯತಿ ಮೇಲೆ ಒಂದೊಂದು ಸರಿ ಮಾಡಿದ್ರೆ ಎಲ್ರಿಗೂ ನ್ಯಾಯ ದೊರಕುತ್ತೆ. ಅದನ್ನ ಏನ್ ಮಾಡ್ಬೇಕು ದಯವಿಟ್ಟು ನೀವು ರೆವಿನ್ಯೂ ಮಿನಿಸ್ಟರ್ ಚರ್ಚೆ ಮಾಡಬೇಡಿ. ಸಚಿವರೇ ಮಾತನಾಡಿದೀನಿ, ಅದನ್ನ ಕ್ಲಿಯರ್ ಮಾಡ್ತೀನಿ. ಆಮೇಲೆ GT ಪಾಟೀಲ್ ಅವರು ಸವಳು ಜವಳು ಬಗ್ಗೆ ಪ್ರಸ್ತಾಪನೆ ಮಾಡಿದ್ದಾರೆ. ಅದು ಕಳೆದ 2-3 ವರ್ಷದಲ್ಲಿ ಸಾಕಷ್ಟು ಕೇಂದ್ರದ ಒಂದು ಯೋಜನೆ ಇತ್ತು. ಕಳೆದ ಬಾರಿ ನಾವು 13 ಕೋಟಿ ಹೆಚ್ಚಿನ ಅನುದಾನ ತಗೊಂಬಂದು ಪ್ರಯತ್ನ ಮಾಡಿದ್ದೀವಿ. ಈ ಬಾರಿ ಅನುದಾನ ಬಿಡುಗಡೆ ಮಾಡಿಲ್ಲ. 1,70,00,000 ಇರೋ ಮಾತ್ರ ಕೊಟ್ಟಿದ್ದಾರೆ. ಅದರಲ್ಲಿ ಹಳೆ ಬಾಕಿನೇ 1,30,00,000 ಇತ್ತು, ಅದನ್ನು ಮಾಡಿದ್ದೀವಿ ನಾವು. ಅವರು ಕೇಂದ್ರದಿಂದ ಬರದೇ ಇದ್ದರೆ ರಾಜ್ಯ ಸರ್ಕಾರದಲ್ಲಾರು ವಿಶೇಷವಾಗಿ ಇದನ್ನು ಮಾಡಬೇಕು ಅಂದಿದ್ದಾರೆ. ನಾವು ಮುಖ್ಯಮಂತ್ರಿಯವರ ಹತ್ರ ರಿಕ್ವೆಸ್ಟ್ ಮಾಡಿದ್ದೀನಿ, ಇದನ್ನು ಸಂಪೂರ್ಣವಾಗಿ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ. ಆದಷ್ಟು GT ಪಾಟೀಲ್ ಅವರು ಹೇಳಿದ ಬಗ್ಗೆ ಕೇಂದ್ರ ಸರ್ಕಾರಕ್ಕೂ ನಾನು ಪತ್ರ ಬರೆದಿದ್ದೀನಿ. ಅಲ್ಲಿಂದನೂ ಹಣ ತರುವಂಥ ಪ್ರಯತ್ನ ಮಾಡ್ತೀವಿ. ನಮ್ಮ ರಾಜ್ಯದಿಂದನೂ ಸಹ ಬಿಡುಗಡೆ ಮಾಡಿಸ್ಕೊಂಡು ಏನಾದರೂ ಅವ್ರಿಗೆ ಆ ಭಾಗದ ಈ ಥರದ ಒಂದು 7-8 ತಾಲೂಕಿನಲ್ಲಿ ಜಾಸ್ತಿ ಇದೆ, ಬೆಳಗಾಂ ಭಾಗದಲ್ಲಿ, ಅದನ್ನು ಪ್ರಯತ್ನ ಮಾಡ್ತೀವಿ. ಆಯ್ತು ಸರ್, ಒಂದು ನಿಮಿಷ. ಓಕೆ, ರಿಲೀಸ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಸರ್. ಆಯ್ತು, ಕುತ್ಕೊಳ್ಳಿ ಜಾಧವ್, ಈಗ ಬಂದು ಮಾತಾಡ್ತೀನಿ. ಅಧ್ಯಕ್ಷರೇ, ರಾಜ್ಯಾದ್ಯಂತ ಚನ್ನಬಸಪ್ಪ ಒಂದು ಘಟನೆ ನಡೆದಿದೆ, ವಿಷಯ ಪ್ರಸ್ತಾವ ಮಾಡಿ. ವಿಷಯ ಅಂತ ಹೇಳಿದ್ರೆ DCDC ಅನ್ನುವಂಥ ಒಂದು ಡಯಾಲಿಸಿಸ್ ಮಾಡುವಂಥ ಒಂದು ಏಜೆನ್ಸಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಉಚಿತವಾಗಿ ಅವರು ಎಲ್ಲ ಸಂಗತಿಗಳು ಸರ್ಕಾರ ಕೊಡುತ್ತೆ. ಆದರೆ ನಡೆದಿರೋಂಥ ಘಟನೆ ಅಂತ ಹೇಳಿದ್ರೆ, ಫೆಬ್ರವರಿ 15ನೇ ತಾರೀಕು ಒಬ್ಬಳು ಹೆಣ್ಮಗಳು ತೀರೋಗ್ತಾಳೆ, ಸೀತಾಬಾಯಿ ಅಂಥೇಳಿ, ರಾಥೋಡ್ ಅಂಥೇಳಿ. ಆ ಹೆಣ್ಮಗಳು ತೀರೋಗ್ತಾಳೆ. ಫೆಬ್ರವರಿ 15 ತೀರೋಗ್ತಾಳೆ. 24ನೇ ತಾರೀಕಿಗೆ ಅವ್ರಿಗೆ ಡಯಾಲಿಸಿಸ್ ಮತ್ತೆ ಮಾಡ್ತಾರೆ. 30ನೇ ತಾರೀಕಿಗೆ ಮತ್ತೊಂದು ಸರಿ ಡಯಾಲಿಸಿಸ್ ಮಾಡ್ತಾರೆ. ಅಂದರೆ ಸತ್ತೋದ ವ್ಯಕ್ತಿಗೂ ಕೂಡ ಇವತ್ತು ಸರಿಯಾದಂಥ ದಾಖಲಾತಿ ಕೊಟ್ಟರೂ ಕೂಡ ಅದ್ರ ಬಗ್ಗೆ ಯಾವುದೇ ರೀತಿ ತನಿಖೆಗಳನ್ನು ಮಾಡೋದಿಲ್ಲ. ಸತ್ತೋಗ್ಬಿಟ್ಟಿದ್ದಾರೆ, ಆದರೆ ಡಯಾಲಿಸಿಸ್ ನಡೆಯುತ್ತೆ, ಹಣ ತಗೊಳ್ತಾರೆ. ಹತ್ತತ್ರ ಪ್ರತಿ ತಿಂಗಳು 20-30 ಲಕ್ಷ ರೂಪಾಯಿಗಳನ್ನ ಹಣವನ್ನು ಅವರಿಗೆ ಸಂದಾಯ ಸರ್ಕಾರ ಮಾಡುತ್ತೆ. ಆದರೆ ಸರ್ಕಾರ ನಮ್ಮ ಹತ್ರ ದಾಖಲಾತಿಗಳಿಗೂ ಕೂಡ ಇಲ್ಲಿದೆ. ಸುಮಾರು ಅದಕ್ಕೆ ಯಾರ್ಯಾರಿಗೆ ಕ್ರಮ ತಗೊಂಡಿದ್ದಾರೆ ಅಂತ ಕೇಳಿದ್ರೆ ಸುಮಾರು 8ರಿಂದ 10 ಜನ ಕ್ರಮ ತಗೊಂಡಿದ್ದಾರೆ. ಆದರೆ ಒಬ್ಬಳು ಹೆಣ್ಮಗಳಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ, ಅವಳ ಮೇಲೂ ಕ್ರಮ ತಗೊಳ್ತಾರೆ. ಅವರೆಲ್ಲರೂ ಕೂಡ ಪರ್ಮನೆಂಟ್ ಎಂಪ್ಲಾಯೀಸ್ ಅಲ್ಲ ಅವರು. ಸೊ ಈ ಥರದ್ದು ಘಟನೆಗಳು ನಡೆದಿದೆ. ಆದರೆ ಸತ್ತಂತ ವ್ಯಕ್ತಿಗೂ ಡಯಾಲಿಸಿಸ್ ಮಾಡುವಂಥ ಒಂದು ವ್ಯವಸ್ಥೆ ಈ ಸರ್ಕಾರದ ವ್ಯವಸ್ಥೆಯಲ್ಲಿ ಇದೆ ಅಂತ ಹೇಳಿದ್ರೆ ಇದನ್ನು ನಾವು ಹೇಗೆ ಮುಂದಕ್ಕೆ ತಗೊಂಡು. ಮತ್ತೆ ಇನ್ನೊಂದು ಸಂಗತಿ ತಮ್ಮ ಗಮನಕ್ಕೆ ತರ್ತೇನೆ, ಇವರಿಗೆ ಮತ್ತೊಂದು 50 ಮಿಷನ್ಗಳನ್ನು ಕೊಡುವಂಥ ಕೆಲಸನೂ ಕೂಡ ಒಂದು ಹುನ್ನಾರ. ಇದು ಗಂಭೀರವಾಗಿ ತಗೊಳ್ಬೇಕಾಗಿರುವಂಥದ್ದು ಬಹಳ ಅಗತ್ಯ ಇದೆ. ಸರಿಯಾದಂಥ ಒಂದು ಇದರಿಂದ ಒಂದು ತನಿಖೆ ಮಾಡುವಂಥದ್ದು ಬಹಳ ಅಗತ್ಯ ಇದೆ. ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ಕೊಡುವಂಥದ್ರಲ್ಲಿ ಇದರೊಳಗೂ ಸತ್ತೋರ ಮೇಲೂ ಕೂಡ ಭ್ರಷ್ಟಾಚಾರ ನಡೆಯುತ್ತೆ ಅಂತ ಹೇಳಿದ್ರೆ ಇದು ಯಾರು ಕೂಡ ಸಾಧ್ಯ ಇಲ್ಲ. ಸರ್ಕಾರ ಸನ್ಮಾನ ಆರೋಗ್ಯ ಸಚಿವರು ಇಲ್ಲ, ಆರೋಗ್ಯ ಸಚಿವರು ಇಲ್ಲ ಅಧ್ಯಕ್ಷರೇ. ಅದು ಮುದ್ದೆ ಡಯಾಲಿಸಿಸ್ ಇಶ್ಯೂ ಇದೆ, ಅದು ನನಗೂ ಉತ್ತರ ಕೊಟ್ಟಿಲ್ಲ ಅವರು. ಅವ್ರಿಗೆ ಖಂಡಿತ ಅವ್ರ ಗಮನಕ್ಕೆ, ಹೆಲ್ತ್ ಮಿನಿಸ್ಟರ್ ಗಮನಕ್ಕೆ ತಂದು ಬಹಳ ಗಂಭೀರವಾಗಿ ತಗೊಳ್ಳಿ ಸರ್. ಯಾಕೆಂದ್ರೆ 100% ಬಹಳ ಅಗತ್ಯ ಇದೆ. ಬಿಜಾಪುರ ಜಿಲ್ಲೆ ಮುದ್ದೇಬಿಹಾಳ್ ತಾಳಿಕೋಟಿ ಅಂತ ಹೇಳಿ ತಾವು ಹೇಳಿದ್ದೀರಿ, ಅದು ನಾನು ಕೊಡಿ, ನಾನು ಖಂಡಿತ ಅದ್ರ ಉತ್ತರ ಕೊಡಿಸ್ತೀನಿ, ಈಗಲೇ ಕೊಡ್ತೀನಿ. ಓಕೆ, ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಎಷ್ಟು ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.